ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ಯತ್ತಪಶ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ. ಯತ್ ಕರೋಷಿ, ನಿನ್ನ ಕುಟುಂಬ ಪೋಷಣೆಗೆ ನೀನು ಏನು ಉದ್ಯೋಗ ಮಾಡ್ತಾ ಇದ್ದಿ, ಏನು ಕೃಷಿ ಮತ್ತೊಂದು ಕೆಲಸ ಮಾಡ್ತಾ ಇದ್ದಿ, ಅದೆಲ್ಲ ನನಗೆ ಅರ್ಪಣೆ ಮಾಡು. ನಾನು ಸ್ವತಂತ್ರವಾಗಿ ಮಾಡ್ತಾ ಇಲ್ಲ, ದೇವರು ಮಾಡಿಸ್ತಿದ್ದಾನೆ ಅನ್ನೋ ಅನುಸಂಧಾನ ಇಟ್ಟುಕೊಂಡು ಮಾಡು. ಅದೇ ನೀನು ಮಾಡಿದ ಕರ್ಮದ ಸಮರ್ಪಣೆ, ಅದು ದೇವರ ಪೂಜೆನೇ ಆಗ್ತದೆ. ದರ್ಶನಾಸಿ, ಕೊನೆಗೆ ಇಷ್ಟಾದ್ರೂ ಮಾಡ್ತೀಯಲ್ಲ, ಊಟ ಅಂತೂ ಮಾಡ್ತೀರಲ್ಲ, ಆ ಮಾಡಿದ ಊಟವನ್ನೇ ನನಗೆ ಅರ್ಪಣೆ ಮಾಡ್ರಿ. ಪರಮಾತ್ಮನೇ ನಮ್ಮೊಳಗೆ ನಿಂತ್ಕೊಂಡು ಊಟ ಮಾಡುವ ಶಕ್ತಿ ಕೊಟ್ಟ, ನಾವು ಊಟ ಮಾಡಿದ್ದೇವೆ ಅಂತ ಅನುಸಂಧಾನ ಮಾಡ್ರಿ. ಅವನೇ ಒಳಗೆ ನಿಂತ್ಕೊಂಡು ಊಟ ಮಾಡಿದ್ದನ್ನು ಜೀರ್ಣ ಮಾಡ್ತಾನೆ ಅಂತ ಅನುಸಂಧಾನ ಮಾಡಿಕೊಡ್ರಿ. ಕುಟುಂಬ ಪೋಷಣೆಗೆ ಮಾಡುವ ಕೆಲಸ ಯತ್ ಕರೋಷಿ ದರ್ಶನಾಸಿ, ನೀವೇನ್ ತಿಂತೀರಿ, ಏನ್ ಊಟ ಮಾಡ್ತೀರಿ, ಅದನ್ನು ಭಗವಂತನಿಗೆ ಅರ್ಪಣೆ ಮಾಡ್ರಿ. ಹೋಮ ಹವನ ಮಾಡಿದರೆ ಅದು ಪರಮಾತ್ಮನಿಗೆ ಅರ್ಪಣೆ ಮಾಡ್ರಿ. ಯಜ್ಜುಹೋಷಿ ದದಾಸಿಯತ್, ಮಾಡಿದ ದಾನ ಅದು ಪರಮಾತ್ಮನಿಗೆ. ತಪಸ್ಸು ಮಾಡಿದರೆ ಅದು ಭಗವಂತನಿಗೆ ಪೂಜೆನೇ ಆಗ್ತದೆ. ಈ ರೀತಿ ಅನುಸಂಧಾನ ಇಟ್ಟುಕೊಂಡ್ರೆ ಶುಭಾಶುಭ ಫಲೈರೇವಂ ಮೋಕ್ಷಸೆ ಕರ್ಮ ಬಂಧನೈಹಿ, ನಿನಗೆ ಶುಭಾಶುಭ ಫಲ ಯಾವುದು ಕೂಡ ಅಂಟೋದಿಲ್ಲ. ನಿನ್ನನ್ನು ಮುಕ್ತನನ್ನಾಗಿ ಮಾಡ್ತೇನೆ. ನಾನು ಅಂಥವರಿಗೆ ಭಕ್ತರಿಗೆ ಮೋಕ್ಷ ಕೊಡ್ತೇನೆ ಅಂದ್ರೆ ಅವ್ರ ಮೇಲೆ ನನಗೆ ಪ್ರೀತಿ, ಕೆಲವ್ರ ಮೇಲೆ ದ್ವೇಷ ಇದೆ, ಆ ಭಕ್ತರ ಮೇಲೆ ದ್ವೇಷ, ಹೀಗೆ ನನಗೂ ಕೂಡ ರಾಗ ದ್ವೇಷ ಇದೆ ಅಂತ ನೀನು ಸಂಶಯ ಪಡಬೇಡ. ನನಗೆ ಯಾರ ಮೇಲೂ ಕೂಡ ರಾಗ ಅನುರಾಗ ಪ್ರೀತಿ ವಾತ್ಸಲ್ಯ, ಕೆಲವ್ರ ಮೇಲೆ ದ್ವೇಷ, ಇಂಥದ್ದೆಲ್ಲ ಇಲ್ಲ. ನಾನು ಸಮಾನವಾಗಿ ಫಲ ಕೊಡು, ಪಕ್ಷಪಾತ ಮಾಡೋದಿಲ್ಲ. ನಾನು ವಿಷಮನಾಗಿದ್ದೇನೆ ಅಂತ ತಿಳ್ಕೋಬೇಡ. ಸಮ, ವಿಷಮ ಅಲ್ಲ. ವೈಷಮ್ಯ ದೋಷ ನನ್ನಲ್ಲಿಲ್ಲ. ಸ್ವಲ್ಪ ಭಕ್ತಿ ಮಾಡಿದವರಿಗೆ ಸ್ವಲ್ಪ ಫಲ ಕೊಡ್ತೇನೆ, ಸ್ವಲ್ಪ ಪಾಪ ಮಾಡಿದವರಿಗೆ ಸ್ವಲ್ಪ ಶಿಕ್ಷೆ, ಜಾಸ್ತಿ ಪಾಪ ಮಾಡಿದವರಿಗೆ ಜಾಸ್ತಿ ಶಿಕ್ಷೆ, ಜಾಸ್ತಿ ಪುಣ್ಯ ಮಾಡಿದವರಿಗೆ ಜಾಸ್ತಿ ಫಲ ಕೊಡ್ತೇನೆ. ಇದೆಲ್ಲ ಸಮತ್ವನೇ ಹೊರತು ಇದು ವೈಷಮ್ಯ ಅಲ್ಲ. ಅವರು ನನ್ನನ್ನು ಯಾವ ರೀತಿ ಸೇವೆ ಮಾಡ್ತಾರೋ ಅದಕ್ಕೆ ಅನುಗುಣವಾಗಿ ಫಲ ಕೊಡುವವನ್ನ. ಕೆಲವರು ನನಗೆ ದ್ವೇಷಗಳು, ನಾನು ಕೆಲವರನ್ನ ದ್ವೇಷ ಮಾಡ್ತೇನೆ, ಕೆಲವರನ್ನ ಪ್ರೀತಿ ಮಾಡ್ತೇನೆ, ಹಂಗಲ್ಲ. ಅವರವರ ಸಾಧನ ನೋಡಿ ಫಲ ಕೊಡುವವನು ನಾನು. ಸಮ ಅಂತ ಅದಕ್ಕೆ ಪರಮಾತ್ಮನಿಗೆ ಹೆಸರು. ದೈತ್ಯ ಜಾತಿಯಲ್ಲಿ ಹುಟ್ಟಿದ ಪ್ರಹ್ಲಾದನ ಮೇಲೆ ಪ್ರೇಮ ಇದ್ದಿಲ್ವೇ? ಯಾಕೆ? ಅವನು ನನ್ನಲ್ಲಿ ಭಕ್ತಿ ಮಾಡ್ತಿದ್ದ. ಅವನು ದೈತ್ಯನಾದರೂ ಅವನಲ್ಲಿ ನಾನು ವಾತ್ಸಲ್ಯ ಮಾಡಿದ್ದೀನಿ. ಯಾವ ಜಾತಿ ಬೇಕಾದ್ರೆ ಇರಲಿ, ಅದಕ್ಕೆ ನಾನು ಪಕ್ಷಪಾತ ಮಾಡುವವನಲ್ಲ. ಅಗ್ನಿ ಇದ್ದ ಹಾಗೆ, ಅಗ್ನಿಯ ಹತ್ತಿರ ಹೋದರೆ ಮೈ ಬೆಚ್ಚಗೆ ಮಾಡ್ತದೆ ಅಗ್ನಿ. ದೂರದಲ್ಲಿ ನಿಂತುಕೊಂಡು ಈ ಅಗ್ನಿ ಪಕ್ಷಪಾತ ಮಾಡ್ತಾ ಇದೆ, ನನ್ನ ಮೈ ಬಿಸಿ ಮಾಡಲಿಲ್ಲ ಅಂತಂದ್ರೆ ಇದು ಸರಿಯಾದ ಮಾತು ಅಲ್ಲ. ಅಗ್ನಿಯ ಬಳಿ ಹೋಗ್ಬೇಕು. ಅಗ್ನಿಯ ಹತ್ತಿರ ಹೋದವರಿಗೆಲ್ಲ ಮೈ ಬೆಚ್ಚಗೆ ಆಗ್ತದೆ. ಹಾಗೆ ಪರಮಾತ್ಮನ ಬಳಿ ಹೋದರೆ ಅವ್ರಿಗೆಲ್ರಿಗೂ ಅನುಗ್ರಹ ಮಾಡಿ. ದೂರ ನಿಂತುಕೊಂಡು ಅವನನ್ನೇ ನಿಂದೆ ಮಾಡಿ ದ್ವೇಷ ಮಾಡಿ ನನಗೆ ಪರಮಾತ್ಮ ಒಳ್ಳೇದು ಮಾಡಲಿಲ್ಲ ಅಂತಂದ್ರೆ ಇದು ಪಕ್ಷಪಾತ ಆಗೋದಿಲ್ಲ, ವೈಷಮ್ಯ ಆಗೋದಿಲ್ಲ. ಅಗ್ನಿ ಇದ್ದ ಹಾಗೆ ಪರಮಾತ್ಮ. ನಮಗೆ ಬಿಸಿಲು ತಾಪ ಹೋಗ್ಬೇಕು ಅಂದ್ರೆ ಮರದ ನೆರಳಿಗೆ ಹೋಗ್ಬೇಕು. ದೂರ ನಿಂತುಕೊಂಡು ಆ ಮರ ನನಗೆ ನೆರಳು ಕೊಡ್ಲಿಲ್ಲ, ಅದು ಮರದ ದೋಷ ಅಂತಂದ್ರೆ ಏನರ್ಥ? ಬಾಯಾರಿಕೆ ಆದಾಗ ನದಿಗೆ ಹೋಗಿ ನೀರು ತೆಗೆದ್ರೆ ಎಲ್ರಿಗೂ ನೀರು ಕೊಡ್ತದೆ. ದೂರ ನಿಂತುಕೊಂಡು ನನಗೆ ಬಾಯಾರಿಕೆ ಹೋಗ್ಲಿಲ್ಲ ಅಂತಂದ್ರೆ ಇದು ಸರಿಯಲ್ಲ. ಸಮೋಹಂ ಸರ್ವಭೂತೇಶು, ಯಾವ ಜಾತಿಯ ಆಗಲಿ ಏನೇ ಆಗಲಿ ನಾನು ಅವರವರ ಸಾಧನೆಗೆ ತಕ್ಕಂತೆ ಫಲ ಕೊಡುವವನು. ನ್ಯಾಯಾಧೀಶ ಇದ್ದಾಗೆ. ಅಥವಾ ಪರೀಕ್ಷೆಯಲ್ಲಿ ಪೇಪರ್ಗಳಿಗೆ ಮಾರ್ಕ್ಸ್ ಹಾಕ್ತಾನೆ, ಬರೆದದ್ದಕ್ಕೆ ಸರಿಯಾಗಿ ಹಾಕ್ತಾನೆ. ಅಲ್ಲಿ ಯಾರ ಹೆಸರು ಕೂಡ ಇರೋದಿಲ್ಲ, ನಂಬರ್ ಇರ್ತದೆ ಅಷ್ಟೇ. ಬರೆದದ್ದಕ್ಕೆ ಸರಿಯಾಗಿ ಹಾಕ್ತಾನೆ. ಆ ರೀತಿ ನಾನು ಸಾಧನೆ ನೋಡ್ತೇನೆ, ಫಲ ಕೊಡ್ತೇನೆ. ಅವನ ಜಾತಿ ಅದೆಲ್ಲ ನೋಡೋದು. ಕಲ್ಪವೃಕ್ಷ ಹತ್ತಿರ ಹೋಗಿ ಸೇವೆ ಮಾಡಿದವರಿಗೆ ಫಲ ಕೊಡ್ತದೆ, ಇಲ್ಲ ಅಂತಾದ್ರೂ ಕೊಡೋದಿಲ್ಲ. ಯಮದೇವರಿದ್ದಾರೆ, ಪಾಪಿಗಳಿಗೆ ಶಿಕ್ಷೆ ಕೊಡ್ತಾರೆ. ಅವರಲ್ಲಿ ದೋಷ ಹೇಳೋದೆ ಯಮದೇವರಿಗೆ? ವೈಷಮ್ಯ ಮಾಡ್ತಾನೆ ಅಂತ ಹಂಗೇನಿಲ್ಲ. ಪಾಪ ಮಾಡಿದವರಿಗೆ ಶಿಕ್ಷೆ ಕೊಡಲೇಬೇಕು, ಕೊಡ್ತಾನೆ. ಯಮನಿಗೆ ಹೆಸರೇ ಸಮವರ್ತಿ ಅಂತ. ಅದೇ ರೀತಿ ನಾನು ಸಮವರ್ತಿಯೇ ಆಗಿದ್ದೇನೆ.
ಅದರಿಂದ ನನ್ನನ್ನು ಸಂತೋಷಪಡಿಸಬೇಕಾದ್ರೆ ಭಕ್ತಿ ಮುಖ್ಯ ಸಾಧನ. ಅದನ್ನು ಮಾಡಿದವರ ಮೇಲೆ ನಾನು ಸಂತುಷ್ಟನಾಗಿ ಫಲ ಕೊಡ್ತೇನೆ. ಅಪಿ ಚೇತ್ ಸುದುರಾಚಾರ, ಆ ಭಕ್ತಿಯನ್ನು ಪ್ರಶಂಸೆ ಮಾಡ್ತಾನೆ ಕೃಷ್ಣ. ಅವನು ದುರಾಚಾರಿಯೇ ಆಗಿರ್ಲಿಬೇಕಾದ್ರೆ, ಅನನ್ಯ ಭಕ್ತಿಯಿಂದ ನನ್ನ ಉಪಾಸನೆ ಮಾಡಿದರೆ ಅವನು ಸಾಧು ಅಂತಲೇ ಅರ್ಥ. ಅವನಿಗೆ ನಾನು ಒಳ್ಳೇದೇ ಮಾಡ್ತೇನೆ, ಮೋಕ್ಷವನ್ನೇ ಕೊಡ್ತೇನೆ. ಆದರೆ ಈ ಉದಾಹರಣೆ, ಈ ಮಾತು ಮನುಷ್ಯರಿಗೆ ಹೇಳಿದ್ದಲ್ಲ, ದೇವತೆಗಳು ಮತ್ತು ಋಷಿ ಅವರಿಗೆ ಸಂಬಂಧಪಟ್ಟ ಶ್ಲೋಕ ಇದು. ಯಾಕೆಂದ್ರೆ ದೇವತೆಗಳಲ್ಲಿಯೂ ಕೂಡ ಕೆಲವರು ಮೇಲ್ನೋಟಕ್ಕೆ ದುರಾಚಾರಿಗಳಂತೆ ಕಾಣಿಸ್ತಾರೆ. ಇಂದ್ರ ಅಹಲ್ಯೆ ಮೇಲೆ ಬಲಾತ್ಕಾರ ಮಾಡಿದೆ, ದುರಾಚಾರ ಆಯ್ತು ಇಲ್ಲ. ಆದರೂ ಇಂದ್ರ ಸಾಧುವೆ, ಇಂದ್ರ ಕೆಟ್ಟವನು ಅಂತ ಪರಿಗಣಿಸಬಾರ್ದು. ನಾನು ಅವನಿಗೆ ವಾತ್ಸಲ್ಯದಿಂದ ಒಳ್ಳೆ ಫಲನೇ ಕೊಡ್ತೇನೆ. ಧರ್ಮರಾಜ ಜೂಜಾಟ ಆಡಿದ, ಆದರೆ ಅವನು ದೇವತೆ, ಇಂದ್ರನೂ ದೇವತೆ, ಅವರಿಗೆ ಸಂಬಂಧಪಟ್ಟ ವಿಚಾರ. ಅವರು ದುರಾಚಾರಿಗಳಾದ್ರು, ಆದರೂ ಸಾಧುಗಳೇ. ಸಾಧುಗಳಂದ ಮೇಲೆ ದುರಾಚಾರ ಯಾಕೆ ಮಾಡ್ತಾರೆ? ದುರಾಚಾರ ಹೇಗಾಯ್ತದು? ಸಾಧುಗಳಲ್ವೇ ಅವರು? ಅಂದರೆ ಅಂಥ ದೇವತೆಗಳು ಕೆಲವು ಸಲ ತಮ್ಮ ಯೋಗ್ಯತೆ ಮೀರಿ ಪುಣ್ಯ ಸಂಪಾದನೆ ಮಾಡಿರ್ತಾರೆ. ಯೋಗ್ಯತೆ ಮೀರಿ ಪುಣ್ಯ ಮಾಡ್ತಾರೆ. ಆ ಪುಣ್ಯ ಸ್ವಲ್ಪ ಕೆಳಗೆ ಇಳಿಬೇಕು, ತ್ರಾಸ ಆಗ್ಬೇಕು. ಅಷ್ಟು ಪುಣ್ಯ ಅವ್ರಿಗೆ ಯೋಗ್ಯ ಅಲ್ಲ. ಅದು ಯಾರಿಗೆ ಎಷ್ಟು ಪುಣ್ಯ ಯೋಗ್ಯ, ಆ ಪುಣ್ಯದ ಫಲ ಎಷ್ಟು ಅನುಭವಿಸಲಿಕ್ಕೆ ಯೋಗ್ಯರು ಅಂತ ಅನ್ನೋದು ಪರಮಾತ್ಮನಿಗೆ ಗೊತ್ತಿರ್ತದೆ. ಯಾರು ಎಷ್ಟು ಊಟ, ಮಗು ಎಷ್ಟು ಊಟ ಮಾಡಬೇಕು, ಎಷ್ಟು ಜೀರ್ಣ ಆಗ್ತದೆ ಅಂತ ತಾಯಿಗೆ ಗೊತ್ತಿರ್ತದೆ. ಅಕಸ್ಮಾತ್ ಜಾಸ್ತಿ ತಿಂದ್ರೆ ತಿನ್ಲಿಕ್ಕೆ ಬಿಡೋದಿಲ್ಲ ಅದು ತಾಯಿ. ಅದರಂತೆ ದೇವತೆಗಳು ಕೆಲವು ಸಲ ಯೋಗ್ಯತೆ ಮೀರಿ ಸೇವೆ ಮಾಡ್ತಾರೆ. ಶೇಷನ ಅವತಾರನಾದ ಲಕ್ಷ್ಮಣ, ಶೇಷಾವತಾರಿ ಲಕ್ಷ್ಮಣ ರಾಮದೇವರ ಸೇವೆ ಯೋಗ್ಯತೆ ಮೀರಿ ಮಾಡಿದ. ಆದರೆ ಆ ಸೇವೆಗೆ ತಕ್ಕಷ್ಟು ಫಲ ಕೊಟ್ಟರೆ ಅಷ್ಟು ಜೀರ್ಣ ಆಗ್ತಿದ್ದಿಲ್ಲ ಅವನಿಗೆ. ಅದಕ್ಕೆ ಆ ಪುಣ್ಯ ಸ್ವಲ್ಪ ಕಡಿಮೆ ಆಗಬೇಕಾಗಿತ್ತು. ಅದೇ ಶೇಷ ಕೃಷ್ಣಾವತಾರ ಕಾಲದಲ್ಲಿ ಬಲರಾಮನಾಗಿ ಹುಟ್ಟಿದ, ಕೃಷ್ಣನಿಗೆ ಅಣ್ಣನಾಗಿ ಹುಟ್ಟಿದ. ಅವಾಗ ಸೇವೆ ಮಾಡಲಿಲ್ಲ. ಲಕ್ಷ್ಮಣನಾಗಿ ಸೇವೆ ಮಾಡಿದ್ದ. ಅದೇ ಲಕ್ಷ್ಮಣ ಬಲರಾಮನಾಗಿ ಕೃಷ್ಣನ ಕೈಯಿಂದ ನಮಸ್ಕಾರ ಮಾಡಿಸ್ಕೊಂಡ. ಇವೆಲ್ಲ ಮಾಡಿ ಸೇವೆ ಕಡಿಮೆ ಮಾಡಿ ಪುಣ್ಯ ಕಡಿಮೆ ಮಾಡಿಕೊಂಡ. ಅವನ ಯೋಗ್ಯತೆ ಎಷ್ಟು ಬೇಕೋ ಅಷ್ಟು ಇಳಿತು. ಹೀಗೆ ಪರಮಾತ್ಮ ಕೆಲವು ಸಲ ದುರಾಚಾರ ಮಾಡಿಸ್ತಾನೆ ಪುಣ್ಯ ಇಳೀಲಿ ಅಂತ. ಚಂದ್ರ ಯೋಗ್ಯತೆ ಮೀರಿ ಪುಣ್ಯ ಮಾಡಿದ್ದ ಚಂದ್ರ, ಆದ್ರೆ ಅಷ್ಟು ಪುಣ್ಯ ಅವನಿಗೆ ಬೇಕಾಗಿದ್ದಿಲ್ಲ. ಆ ಪುಣ್ಯ ಹ್ರಾಸ ಆಗಬೇಕು, ಸ್ವಲ್ಪ ಕಡಿಮೆ ಆಗಬೇಕು. ಅದಕ್ಕೋಸ್ಕರ ಬೃಹಸ್ಪತ್ಯಾಚಾರ ಹೆಂಡತಿ ತಾರೆಯನ್ನ ಅಪಹರಿಸಿದ. ಪುಣ್ಯ ಕಡಿಮೆ ಆಯಿತು. ಹೀಗೆ ದೊಡ್ಡವರ ದುರಾಚಾರದ ಹಿಂದೆ ಏನೋ ಒಂದು ತತ್ವ ಇರ್ತದೆ, ಏನೋ ರಹಸ್ಯ ಇರ್ತದೆ. ಅದನ್ನು ಅರಿಯದೇನೆ ನಾವು ಅವರೆಲ್ಲ ಕೆಟ್ಟವರು ಅಂತ ಭಾವಿಸಬಾರ್ದು. ಸಾಧುರೇವ ಸಮಂತವ್ಯ. ಯಾಕೆ ಅಂದ್ರೆ ಕ್ಷಿಪ್ರಂ ಭವತಿ ಧರ್ಮಾತ್ಮ, ಕೂಡಲೇ ಅವರು ಮತ್ತೆ ಮಾಮೂಲು ಧಾರ್ಮಿಕರೇ ಆಗಿಬಿಡ್ತಾರೆ. ತಪ್ಪು ಮಾಡ್ತಾ ಹೋಗೋದಿಲ್ಲ. ಒಂದ್ಸಲ ಏನೋ ತಪ್ಪು ನಡೆದಿರ್ತದೆ, ಪುಣ್ಯ ಹ್ರಾಸ ಆಯ್ತು, ಮತ್ತೆ ಮಾಮೂಲಿನಂತೆ ಧಾರ್ಮಿಕರಾಗಿ ನಡ್ಕೋತಾರೆ. ಮನುಷ್ಯ ಹಾಗಲ್ಲ. ಇದು ಮನುಷ್ಯರಿಗೆ ಸಂಬಂಧಪಟ್ಟದ್ದಲ್ಲ. ಯಾವುದಾದ್ರೂ ಒಬ್ಬ ಮನುಷ್ಯ ದುರಾಚಾರಿಯಾಗಿದ್ರೆ, ಜೂಜಾಡಿದ್ರೆ, ಏನೇ ಜೂಜಾಡ್ತೀನಿ ಅಂದ್ರೆ ಪುಣ್ಯ ಹೆಚ್ಚು ಮಾಡಿದ್ದೀನಿ, ಹ್ರಾಸ ಆಗ್ಲಿಕ್ಕೆ ಜೂಜಾಡ್ತೀನಿ ಅಂತ ಹೇಳೋ ಹಾಗಿಲ್ಲ. ಯಾಕೆಂದ್ರೆ ಮನುಷ್ಯರು ಯೋಗ್ಯತೆ ಮೀರಿ ಪುಣ್ಯ ಮಾಡೋದೇ ಇಲ್ಲ. ದೇವತೆಗಳಾದ್ರೆ ಯೋಗ್ಯತೆ ಮೀರಿ ಪುಣ್ಯ ಮಾಡ್ತಾರೆ. ಅವರಿಗೆ ಹ್ರಾಸ ಆಗ್ಲಿಕ್ಕೋಸ್ಕರ ದುರಾಚಾರ ನಡೀತದೆ. ಮನುಷ್ಯರು ಯೋಗ್ಯತೆ ಮೀರಿ ಪುಣ್ಯ ಮಾಡುವ ಕ್ರಮನೇ ಇಲ್ಲ. ಆದ್ರಿಂದ ಅವರ ದುರಾಚಾರ ಪುಣ್ಯದ ನಾಶಕ್ಕೆ ಅಂತ ಹಂಗೆಲ್ಲ ಅರ್ಥಕಲ್ಪನೆ ಮಾಡಬಾರದು. ಅದು ಪಾಪಕ್ಕೆ ಕಾರಣ ಆಗ್ತದೆ. ಅದಕ್ಕೆ ಮಧ್ವಾಚಾರ್ಯರು ಇದು ದೇವತೆಗಳು ಋಷಿಗಳಿಗೆ ಸಂಬಂಧಪಟ್ಟಂತಹ ಶ್ಲೋಕ ಅಂತ ಅಂದ್ರು. ಆದರೆ ಮನುಷ್ಯರು ದುರಾಚಾರಿಗಳಾಗಿದ್ರೆ ಅವರು ಕೂಡ ಬದಲಾವಣೆ ಹೊಂದಬಹುದು, ಬದಲಾವಣೆ ಹೊಂದಿ ಸಾಧುಗಳು ಆಗಬಹುದು. ಆಗಬಾರ್ದು ಅಂತ ಏನಿಲ್ಲ. ಮತ್ತೆ ಸನ್ಮಾರ್ಗಕ್ಕೆ ಉಪದೇಶದಿಂದ ಸನ್ಮಾರ್ಗಕ್ಕೆ ಬಂದ್ರೆ ಅವರನ್ನು ಸಜ್ಜನರು ಅಂತ ತಿಳ್ಕೋಬೇಕು, ಅದು ಅರ್ಥ ಇದೆ. ಆದ್ರೆ ಹಂಗೆ ಮಾಡ್ತಾ ಹೋದ್ರೆ ಅವರು ದುರ್ಜನರಷ್ಟೆ. ಮನುಷ್ಯರು ಕೂಡ ದುರಾಚಾರಿಗಳಾಗಿ ಬದಲಾವಣೆ ಹೊಂದಿ, ಪಶ್ಚಾತ್ತಾಪಟ್ಟು ಬದಲಾವಣೆ ಹೊಂದಿ ಸನ್ಮಾರ್ಗಕ್ಕೆ ಬಂದ್ರೆ ಅವರು ಸಜ್ಜನರೇ. ದುರಾಚಾರಿಗಳಿಗೆ ಉಪದೇಶ ಮಾಡಬಾರ್ದು ಅಂತ ಹಂಗೆಲ್ಲ ನಿಯಮ ಮಾಡಬಾರ್ದು.
ದುರಾಚಾರಿಗಳಿಗೆ ಉಪದೇಶನೆ ಮಾಡಬಾರ್ದು. ಈಗ ಎಷ್ಟೋ ಕಡೆ ಹಾಗಾಗುತ್ತೆ, ನೀ ದುರಾಚಾರಿ, ನಿನ್ಗೇನೋ ಉಪದೇಶನೆ ಮಾಡೋದಿಲ್ಲ, ಯಾವುದು ಹೇಳೋದಿಲ್ಲ. ಹೇಳದೇ ಇದ್ರೆ ಅವನು ಸದಾಚಾರಿ ಆಗೋದು ಹೇಗೆ? ಅನ್ಯೋನ್ಯಾಶ್ರಯ ಅಂತಾರೆ. ಉಪದೇಶ ಪಡೆಯದೆ ದುರಾಚಾರ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ದುರಾಚಾರ ಬಿಡದೆ ಉಪದೇಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಆಯ್ತು. ಉಪದೇಶ ಮಾಡಬೇಕಾದ್ರೆ ಅವನು ಸದಾಚಾರಿ ಆಗ್ಬೇಕು, ಸದಾಚಾರಿ ಆಗ್ಬೇಕಾದ್ರೆ ಉಪದೇಶ ಪಡೆದಿರ್ಬೇಕು, ಅನ್ಯೋನ್ಯಾಶ್ರಯ ಬರ್ತದೆ. ಅದಕ್ಕೆ ದುರಾಚಾರಿಗಳಾದರೂ ಸಾಧಾರಣ ಉಪದೇಶ ಮಾಡಬೇಕು, ಸಾಮಾನ್ಯ ಉಪದೇಶ ಮಾಡಬೇಕು ಅವರಿಗೂ. ಅದರಿಂದ ಅವರು ಬದಲಾವಣೆ ಹೊಂದಿದ್ರು ಅಂತಂದ್ರೆ ಮತ್ತೆ ವಿಶೇಷ ಉಪದೇಶ. ಅವರೇನು ಬದಲಾವಣೆ ಹೊಂದೇ ಇಲ್ಲ, ಹಾಗೇ ಪ್ರವೃತ್ತಿ ಮುಂದುವರೆದ್ರು ಅಂದ್ರೆ ಅಂಥವ್ರಿಗೆ ಮಾಡಬಾರ್ದಷ್ಟೇ. ದುರಾಚಾರಿಗಳು ಉಪದೇಶನೆ ಮಾಡಬಾರ್ದು ಅಂತ ಅಲ್ಲ, ಸಾಧಾರಣ ಮಟ್ಟಿನ ಉಪದೇಶ ಮಾಡಿ ಪರೀಕ್ಷೆ ಮಾಡಬೇಕು. ಅವರು ಆ ಉಪದೇಶ ಒಪ್ಪಿ ಸದಾಚಾರಿಗಳಾಗಲಿಕ್ಕೆ ಶುರು ಮಾಡಿದ್ರು ಅಂತ ಆದರೆ ಮತ್ತೆ ಹೆಚ್ಚಿನ ಉಪದೇಶ ಮಾಡಬಹುದು. ಇನ್ನು ಭಕ್ತಿಯ ವೈಶಿಷ್ಟ್ಯ ಏನು ಅಂತಂದ್ರೆ, ಯಾರು ಬೇಕಾದ್ರೆ ಭಕ್ತಿ ಮಾಡಬಹುದು. ಸ್ತ್ರೀಯರು, ವೈಶ್ಯರು, ಶೂದ್ರರು, ಪಾಪಿಗಳು, ಯಾರು ಬೇಕಾದ್ರೂ ಮಾಡಬಹುದು ಭಕ್ತಿ. ಪಾಪ ಮಾಡಿದವನು ಭಕ್ತಿ ಮಾಡಬಾರದು ಅಂತ ಏನಿಲ್ಲ. ಪಾಪ ಮಾಡಿದವನು ಕೂಡ ಭಕ್ತಿ ಮಾಡಿ ಅವನು ಸಾಧು ಆಗ್ಬೋದು. ಸ್ತ್ರೀಯರು ಭಕ್ತಿ ಮಾಡಬೇಕು, ವೈಶ್ಯರು ಭಕ್ತಿ ಮಾಡಬೇಕು, ಎಲ್ಲರೂ ಕೂಡ. ಇನ್ನು ಬ್ರಾಹ್ಮಣರದ ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ಹೀಗೆ ರಾಜವಿದ್ಯಾ ರಾಜಗುಹ್ಯ ಯೋಗ 9ನೇ ಅಧ್ಯಾಯ ಬಹಳ ಪ್ರಧಾನವಾಗಿರ್ತಕ್ಕಂಥದ್ದು. ಅತಿ ರಹಸ್ಯ ವಿಚಾರಗಳೆಲ್ಲ ಇದೆ. ಇದನ್ನ ಕೃಷ್ಣ ಇನ್ನೂ ಉಪದೇಶ ಮುಂದುವರಿಸಿ ಹೇಳ್ತಾ ಇದ್ದಾನೆ. ಮುಂದಿನ ಉಪನ್ಯಾಸದಲ್ಲಿ ಅದನ್ನು ನಾನು ಮುಂದುವರಿಸ್ತೇನೆ. ಕೃಷ್ಣಾರ್ಪಣ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶವನ್ನು ಮುಂದುವರಿಸ್ತಾ ಇದ್ದಾನೆ. ಮನುಷ್ಯ ದೇಹ ಅತ್ಯಂತ ದುರ್ಲಭವಾಗಿರ್ತಕ್ಕಂಥದ್ದು. ಅಂಥ ಮನುಷ್ಯ ಜನ್ಮವನ್ನ ವ್ಯರ್ಥ ಮಾಡಿಕೊಳ್ಬಾರ್ದು. ಇಂಥ ಮನುಷ್ಯ ಜನ್ಮ ವ್ಯರ್ಥ ಮಾಡಿಕೊಂಡ್ರೆ ಮತ್ತೆ ಸಾಧನೆ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಸಾಧನೆ ಮಾಡ್ಕೊಳ್ಳಿಕ್ಕೆ ಮನುಷ್ಯ ಜನ್ಮನೇ ಬೇಕು. ಮತ್ತು ಹಿಂದಿನ ಶ್ಲೋಕದಲ್ಲಿ ನನ್ನನ್ನು ಆಶ್ರಯಿಸಿದರೆ, ಉಪಾಸನೆ ಮಾಡಿದರೆ ಸ್ತ್ರೀಯರು, ವೈಶ್ಯರು, ಶೂದ್ರರು ಎಲ್ಲರೂ ಕೂಡ ಮೋಕ್ಷವನ್ನು ಹೊಂದುತ್ತಾರೆ ಅಂತ ಉಂಟು. ಕೃಷ್ಣನ ಅಭಿಪ್ರಾಯ ಹೀಗೆ. ಸ್ವತಃ ಅಂದ್ರೆ ಸ್ವರೂಪದಲ್ಲಿ ಪುರುಷರೇ ಯಾವುದೋ ಪಾಪದಿಂದ ಅವರಿಗೆ ಸ್ತ್ರೀತ್ವ ಬಂದಿದ್ರೆ ಅಂಥವರು ಕೂಡ ನನ್ನನ್ನು ಉಪಾಸನೆ ಮಾಡಿ ಮೋಕ್ಷಕ್ಕೆ ಹೋಗ್ತಾರೆ, ಹಾಗರ್ಥ. ಅದಕ್ಕೆ ಉದಾಹರಣೆ ಸುದ್ಯುಮ್ನ. ಅವನು ಸ್ವತಃ ಪುರುಷನೇ. ಅವನಿಗೆ ಇಲಾ ಅಂತ ಹೆಸರು ಬಂತು, ಸ್ತ್ರೀತ್ವ ಬಂತು. ಸುದ್ಯುಮ್ನನಿಗೆ ಶಾಪದಿಂದ ಸ್ತ್ರೀತ್ವ ಬಂತು. ಆದರೆ ಸ್ವರೂಪತಃ ಅವನು ಪುರುಷನೇ. ಶಾಪದಿಂದ ಸ್ತ್ರೀತ್ವವನ್ನ ಪಡೆದಿದ್ದ, ಅವನು ಉಪಾಸನೆ ಮಾಡಿ ಮೋಕ್ಷಕ್ಕೆ ಹೋದ. ಸ್ವತಃ ಬ್ರಾಹ್ಮಣರಾದವರು ಪಾಪದಿಂದ ವೈಶ್ಯಾದಿ ವರ್ಣವನ್ನು ಪಡಿಬಹುದು, ವೈಶ್ಯತ್ವವನ್ನು ಶೂದ್ರತ್ವವನ್ನು ಪಡಿಬಹುದು. ಅಂಥವರು ಕೂಡ ನನ್ನನ್ನು ಆಶ್ರಯಿಸಿದರೆ, ಭಕ್ತಿ ಉಳ್ಳವರಾದರೆ ಅವರು ಉತ್ತಮ ಗತಿ ಹೊಂತಾರೆ ಅಂತ ಇದಕ್ಕೆ ಅರ್ಥ. ಇನ್ನು ಸ್ವರೂಪತಃ ಬ್ರಾಹ್ಮಣರೇ ಆದವರು, ಸ್ವಾಭಾವಿಕವಾಗಿ ಬ್ರಾಹ್ಮಣರಾದವರು ಮೋಕ್ಷ ಹೊಂತಾರೆ ಅಂತ ಏನು ಹೇಳೋದು? ಇಲ್ಲಿ ಸ್ತ್ರೀಯೋ ವೈಶ್ಯಾಸ್ತಥಾ ಶೂದ್ರಾಹ ಅಂತ ಅಷ್ಟು ಸೇರಿಸಿದ್ದಾರೆ. ಪುಮಾಂಸಃ ಅಂತ ಹೇಳಿಲ್ಲ. ಅಂದ್ರೆ ಇದರಿಂದ ಏನು ಗೊತ್ತಾಗ್ತದೆ ಒಂದು ತತ್ವ ಅಂತಂದ್ರೆ, ಪುರುಷರಿಗೆ, ಸ್ವತಃ ಪುರುಷರಾದವರಿಗೆ ಪಾಪಾದಿಗಳಿಂದ ಶಾಪದಿಂದಲೋ ಸ್ತ್ರೀತ್ವ ಬರಬಹುದು. ಪುರುಷರು, ಸ್ವತಃ ಪುರುಷರಾದವರು ಪಾಪದಿಂದಲೋ ಅಥವಾ ಇಚ್ಛೆಯಿಂದಲೋ ಸ್ತ್ರೀತ್ವವನ್ನು ಪಡೀತಾರೆ. ಆದರೆ ಸ್ತ್ರೀಯರು ಮಾತ್ರ ಎಂದು ಪುರುಷತ್ವವನ್ನು ಪಡೆಯೋದಿಲ್ಲ, ಸ್ವರೂಪತಃ ಸ್ತ್ರೀಯರಾದವರು. ಅದರಿಂದ ಕೃಷ್ಣನ ಅಭಿಪ್ರಾಯ ಹೀಗಿಟ್ಕೊಳ್ಬೇಕು. ಸ್ವರೂಪತಃ ಪುರುಷರಾಗಿದ್ದು ಸ್ತ್ರೀತ್ವವನ್ನು ಪಡೆದವರು, ಸ್ವರೂಪತಃ ಬ್ರಾಹ್ಮಣರಾಗಿದ್ದು ವೈಶ್ಯತ್ವವನ್ನು ಪಡೆದವರು, ಸ್ವರೂಪತಃ ಬ್ರಾಹ್ಮಣರಾಗಿದ್ದು ಶೂದ್ರತ್ವವನ್ನು ಹೊಂದಿದಂಥವರು ಭಕ್ತರಾದರೆ ಅವರು ಉತ್ತಮ ಗತಿಯನ್ನು ಹೊಂದುತ್ತಾರೆ ಅಂತ ಅರ್ಥ. ಇಲ್ಲಿ ಒಂದು ಸಂದೇಹವನ್ನು ಪರಿಹಾರ ಮಾಡಬೇಕು. ಸ್ತ್ರೀಯರಿಗೆ ಪುರುಷತ್ವ ಬರೋದಿಲ್ಲ, ಆದರೆ ಪುರುಷರಿಗೆ ಸ್ತ್ರೀತ್ವವನ್ನ ಶಾಪದಿಂದಲೋ
ಉಂಟು ಮಾಡ್ತಾನೆ ಪರಮಾತ್ಮ ಅಂತ ಬಂದಿದೆ. ಅದಕ್ಕೆ ದೃಷ್ಟಾಂತ ಸುದ್ಯುಮ್ನನಿಗೆ ಇಲಾತ್ವ ಬಂತು ಶಾಪದಿಂದ. ಆದರೆ ಮಹಾಭಾರತದಲ್ಲಿ ಒಂದು ಕಥೆ ಬರ್ತದೆ. ದ್ರುಪದ ಮಹಾರಾಜನ ಕಥೆ ಅದು. ದ್ರುಪದ ಮಹಾರಾಜ ರುದ್ರದೇವರ ತಪಸ್ಸು ಮಾಡಿದ. ನನಗೊಂದು ಗಂಡು ಮಗು ಹುಟ್ಟಬೇಕು ಅಂತ ಅಪೇಕ್ಷೆ ಪಟ್ಟು ತಪಸ್ಸು ಮಾಡಿದ. ರುದ್ರದೇವರು ಪ್ರತ್ಯಕ್ಷರಾಗಿ ವರ ಕೊಟ್ಟರು, ನಿನಗೆ ಹೆಣ್ಣು ಹುಟ್ಟುತ್ತದೆ, ಆಮೇಲೆ ಆ ಮಗು ಗಂಡಾಗ್ತದೆ ಅಂತ ವರ ಕೊಟ್ರು. ಇಲ್ಲಿರೋದು ಹೆಣ್ಣು ಮಕ್ಕಳಿಗೆ, ಸ್ತ್ರೀಯರಿಗೆ ಪುರುಷತ್ವ ಬರೋದೇ ಇಲ್ಲ ಅಂತ ಮಹಾಭಾರತ ಕಥೆಯಲ್ಲಿ ರುದ್ರದೇವರು ವರ ಕೊಟ್ಟಿದ್ದಾರೆ ದ್ರುಪದ ರಾಜನಿಗೆ. ನಿನಗೊಂದು ಹೆಣ್ಣು ಹುಟ್ಟಿ ಅದು ಗಂಡ ಆಗ್ತದೆ ಅಂತ, ಸ್ತ್ರೀಯರಿಗೂ ಪುರುಷತ್ವ ಬರ್ತದೆ ಅಂತ ಆಯ್ತಲ್ಲ. ಆದ್ರಿಂದ ಅವನೇನ್ ಮಾಡಿದ, ದ್ರುಪದ ರಾಜ, ರುದ್ರದೇವರು ವರ ಕೊಟ್ಟಿದ್ದಾರೆ, ಹಾಗಿದ್ರು ಅದು ಹೆಣ್ಣು ಗಂಡಾಗೆ ಆಗ್ತದೆ, ಹುಟ್ಟಿದ ಕೂಸನ್ನ ಹೆಣ್ಣು ಅಂತ ಪ್ರಚಾರ ಮಾಡಿ ಆಮೇಲೆ ಅದು ಗಂಡಾದಾಗ ಅವಮಾನ ಆಗ್ತದೆ, ಮತ್ತೆ ಗಂಡಾಯಿತು ಅಂತ ಯಾರಿಗೂ ಗೊತ್ತಾಗೋದು ಬೇಡ ಅಂತ ಹೇಳಿ ಗಂಡೇ ಹುಟ್ಟಿತು ಅಂತ ಪ್ರಚಾರ ಮಾಡಿದ. ಗಂಡು ಕೂಸಿಗೆ ಹಾಕುವ ವೇಷಗಳನ್ನೇ ಹಾಕಿದ, ನಾಮಕರಣವನ್ನು ಹಾಗೆ ಮಾಡಿದ. ಗಂಡು ಅಂತಲೇ ಬಳಸ್ತಾ ಬಂದ, ಗಂಡು ಹುಟ್ಟಿದೆ ಅಂತಲೇ ಆಯ್ತು. ಆದ್ರೆ ನೋಡ್ತಾ ಇದ್ದಾನೆ ಆ ಹೆಣ್ಣು ಕೂಸು ಗಂಡ ಆಗ್ಲೇ ಇಲ್ಲ. ರುದ್ರದೇವರು ವರ ಏನೋ ಕೊಟ್ಟಿದ್ದಾರೆ, ಅವನಿಗೆ ವಿಶ್ವಾಸನೂ ಇತ್ತು ರುದ್ರದೇವರ ಮೇಲೆ, ಹಾಗಿದ್ರು ಗಂಡಾಗ್ತದೆ ಅಂತ ಹೇಳಿ ಗಂಡು ವೇಷನೇ ಹಾಕಿ ಬಳಸ್ತಾ ಬಂದ. ಆದ್ರೆ ಆಗ್ಲಿಲ್ಲ. ಒಂದ್ ದಿವಸ ನೋಡಿದ, 2 ದಿವಸ ನೋಡಿದ, ಆಗ್ಲಿಲ್ಲ. ಸ್ವಲ್ಪ ಧೈರ್ಯ ಬಂತು, ಆದ್ರೂ ವಿಶ್ವಾಸ ಗಟ್ಟಿ ಇತ್ತು ರುದ್ರದೇವರ ಮೇಲೆ. ಎಲ್ಲಿವರೆಗೆ ಅಂತಂದ್ರೆ ಯೌವನಕ್ಕೆ ಬರೋ ತನಕನೂ ಕೂಡ ಗಂಡು ಅಂತಲೇ ಮಾಡಿಬಿಟ್ಟ. ಈ ಹೆಣ್ಣು ಕೂಸು, ಹೆಣ್ಣು ಮಗು ಯೌವನಾವಸ್ಥೆಗೆ ಬಂತು, ಯುವತಿಯಾದ್ಲು. ದ್ರುಪದ ರಾಜನ ಮಗಳು ತರುಣಿಯಾದ್ಲು, ಯುವತಿಯಾದ್ಲು. ಆದ್ರೆ ಹೊರಗಡೆ ಎಲ್ಲ ಪ್ರಪಂಚಕ್ಕೆ ಗಂಡು ಅಂತಲೇ ಪ್ರಸಿದ್ಧಿ. ಅದಕ್ಕೆ ದಶರ್ಣ ದೇಶ ಅಂತ ಒಂದು ದೇಶ, ಆ ದೇಶದ ರಾಜ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತೇನೆ ಅಂತ ಮುಂದೆ ಬಂದ. ದ್ರುಪದ ರಾಜನ ಹತ್ರ ಬಂದ, ನಿನ್ನ ಮಗ ಇದ್ದಾನೆ, ತಾರುಣ್ಯಕ್ಕೆ ಬಂದಿದ್ದಾನೆ, ನನಗೂ ಒಬ್ಬ ಮಗಳಿದ್ದಾಳೆ, ನನ್ನ ಮಗಳನ್ನ ನಿನ್ನ ಮಗನಿಗೆ ಕೊಟ್ಟು ಮದುವೆ ಮಾಡ್ತೇನೆ ಅಂತ ಬಂದ. ದ್ರುಪದ ರಾಜ ಒಪ್ಪಿದ. ಅಲ್ಲ, ಹುಟ್ಟಿದ್ದು ಹೆಣ್ಣು, ಗಂಡು ವೇಷ ಮಾತ್ರ ಹಾಕಿದ್ದು, ಯೌವನದ ತನಕನೂ ಕೂಡ ಅದು ಹೆಣ್ಣೆ, ಮಗಳೇ. ದಶರ್ಣ ದೇಶದ ರಾಜ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತೇನೆ ಅಂತ ಬಂದ್ರು, ದ್ರುಪದ ರಾಜ ಒಪ್ಪಿದ. ತನ್ನ ಮಗಳಿಗೆ ದಶರ್ಣ ದೇಶದ ರಾಜನ ಮಗಳನ್ನು ತಂದು ಮದುವೆ ಮಾಡ್ಲಿಕ್ಕೆ ಒಪ್ಕೊಂಡ. ರುದ್ರದೇವರ ಮಾತಿನ ಮೇಲೆ ವಿಶ್ವಾಸ. ಮದುವೆ ಆಗೋ ದಿವಸವಾದ್ರೂ ಗಂಡಾಗಿ ಬಿಡ್ತದೆ ಅಂತ ಇವನಿಗೆ ಧೈರ್ಯ, ಅಷ್ಟು ವಿಶ್ವಾಸ ಇಟ್ಟಿದ್ದ. ಆಮೇಲೆ ಮದುವೆ ಆಯ್ತು. ಮದುವೆ ಆದ ಮೇಲೆ ಆ ದಶರ್ಣ ದೇಶದ ರಾಜನ ಮಗಳಿಗೆ ಗೊತ್ತಾಯ್ತು. ಅಲ್ಲಿವರೆಗೆ ತಂದೆ ತಾಯಿ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿದ್ದಿಲ್ಲ ಇದು ಹೆಣ್ಣು ಅನ್ನೋದು, ಗಂಡು ಅಂತಲೇ ಎಲ್ಲರೂ ತಿಳ್ಕೊಂಡಿದ್ರು. ದಶರ್ಣ ದೇಶದ ರಾಜನ ಮಗಳು ಮದುವೆ ಮಾಡಿಕೊಂಡ್ಲು, ಅವಳಿಗೆ ಗೊತ್ತಾಯ್ತು ನಾನು ಮದುವೆ ಮಾಡಿಕೊಂಡದ್ದು ಗಂಡನ್ನಲ್ಲ, ಒಂದು ಹೆಣ್ಣನ್ನ ಅಂತ ಗೊತ್ತಾಗೋಯ್ತು. ಅವಳು ಹೋಗಿ ತಂದೆ ಹತ್ರ ದೂರು ಕೊಟ್ಲು, ಎಂಥ ಮೋಸ ದ್ರುಪದ ರಾಜ ಮಾಡಿದ್ದು, ಅವನ ಮಗ ಅಂತ ನೀನು ನನ್ನನ್ನು ಕೊಟ್ಟಿಯಪ್ಪ, ಆದ್ರೆ ಅದು ಅವನ ಮಗ ಅಲ್ಲ, ಮಗಳದು, ಅವನ ಮಗಳಿಗೆ ನನ್ನನ್ನು ಕೊಟ್ಟು ಮದುವೆ ಮಾಡಿದ್ದೀನಿ ನೀನು ಅಂತ ಮಗಳು ದಶರ್ಣ ದೇಶದ ರಾಜನಿಗೆ ದೂರು ಕೊಟ್ಲು. ನನ್ನನ್ನು ಒಂದು ಹೆಣ್ಣಿಗೆ ಮದುವೆ ಮಾಡಿ ಕೊಟ್ಟಿದ್ದೀರಿ ನೀವು ಅಂತ. ದ್ರುಪದ ರಾಜನ ಹತ್ರ ದಶರ್ಣ ದೇಶದ ರಾಜ ದೂತರನ್ನ ಕಳಿಸಿದ. ದೊಡ್ಡ ಮೋಸ ಮಾಡಿದ್ದೆ ನೀನು, ನಿನ್ನ ಮಗಳನ್ನ ಮಗ ಅಂತ ಪ್ರಚಾರ ಮಾಡಿ ನನ್ನ ಮಗಳನ್ನ ತಗೊಂಡು ಮದುವೆ ಮಾಡಿಸಿದ್ದೀರಿ, ದೊಡ್ಡ ಮೋಸ ನನಗೆ ಮಾಡಿದ್ದು, ಯುದ್ಧಕ್ಕೆ ತಯಾರಾಗು, ಯುದ್ಧಕ್ಕೆ ಬರ್ತೇನೆ ಅಂತ. ದ್ರುಪದ ರಾಜನಿಗೆ ರುದ್ರದೇವರ ಮಾತಿನ ಮೇಲೆ ಎಷ್ಟು ವಿಶ್ವಾಸ ಅಂದ್ರೆ, ಯುದ್ಧಕ್ಕೆ ಬಂದ ಕ್ಷಣದಲ್ಲಿ ಆದ್ರೂ ಅದು ಗಂಡಾಗ್ಬಹುದಲ್ಲ. ರುದ್ರದೇವರು ಹೇಳಿದ್ದಾರೆ, ಹೆಣ್ಣು ಹುಟ್ಟುತ್ತದೆ, ಕಾಲಾಂತರದಲ್ಲಿ ಗಂಡಾಗ್ತದೆ ಅಂತ, ಯಾವತ್ತೂ ಆಗ್ಬಹುದು. ಆ ಯುದ್ಧಕ್ಕೆ ಅಂತ ಹೇಳಿಬಿಟ್ಟ ದ್ರುಪದ ರಾಜ. ನಿನಗೆ ಬುದ್ಧಿ ಇಲ್ಲ, ನಿನ್ನ ಮಗಳಿಗೆ ಬುದ್ಧಿ ಇಲ್ಲ, ನನಗೆ ಹುಟ್ಟಿದ್ದು ಗಂಡೆ, ಅದು ಗಂಡು ಮಗನೇ, ಗಂಡು ಮಗು ಯಾವುದು ಹೆಣ್ಣು ಮಗ ಯಾರು ಅಂತ ತಿಳ್ಕೊಂಡು ಯೋಗ್ಯತೆ ನಿನ್ನ ಮಗಳಿಗಿಲ್ಲ, ಆ ಯುದ್ಧಕ್ಕೆ ತಯಾರಾಗಿದ್ದೇನೆ ಅಂತ ಹೇಳಿ ಕಳಿಸಿಬಿಟ್ಟ.
ಆಗ ದಶರಣ ದೇಶದ ರಾಜನಿಗೆ ಸ್ವಲ್ಪ ಚಿಂತೆ ಆಯಿತು, ಹೌದೋ ಏನೋ ಅಂತ. ಯಾರನ್ನೋ ಕಳಿಸಿ ಏನೋ ಉಪಾಯದಿಂದ ಪರೀಕ್ಷೆ ಮಾಡಿಸಿದ. ಪರೀಕ್ಷೆ ಮಾಡಿದಾಗಲೂ ಅದು ಇನ್ನೂ ಗಂಡ ಆಗಿದ್ದಿಲ್ಲ, ಹೆಣ್ಣು ಅಂತಲೇ ಗೊತ್ತಾಯ್ತು. ಆಗ ದ್ರುಪದ ರಾಜನಿಗೆ ಬಹಳ ಚಿಂತೆ ಆಯಿತು, ಇನ್ನೇನ್ ಮಾಡೋದು ಅಂತ. ಅಷ್ಟೊತ್ತಿಗೆ ಆ ತಂದೆಗಾದ ಚಿಂತೆಯನ್ನು ನೋಡಿ ಆ ಹೆಣ್ಣು ಮಗು ಮನೆಯಿಂದ ಓಡಿ ಹೋಗ್ಬಿಟ್ಲು. ಅರಣ್ಯದಲ್ಲಿ ಹೋದ್ಲು. ಅಲ್ಲಿ ಒಬ್ಬ ತುಂಬುರು ಅಂತ ಗಂಧರ್ವ ಇದ್ದ. ಆ ತುಂಬುರು ನಾಮಕ ಗಂಧರ್ವನಿಗೆ ತನ್ನ ಪರಿಸ್ಥಿತಿ ಎಲ್ಲ ಹೇಳ್ಕೊಂಡ್ಲು ಅವಳು. ನಾನು ಹೆಣ್ಣು, ಆದರೆ ಗಂಡಿನಂತೆ ಬೆಳೆಸಿಬಿಟ್ಟಿದ್ದಾರೆ, ಗಂಡು ವೇಷ ಹಾಕಿ. ತಾರುಣ್ಯದಲ್ಲಿ ಒಂದು ಹೆಣ್ಣನ್ನು ತಂದು ಮದುವೆನೂ ಮಾಡಿಬಿಟ್ರು. ಆದರೆ ರುದ್ರದೇವರ ಮಾತಿನಂತೆ ನಾನು ಗಂಡ ಆಗ್ಲಿಲ್ಲ. ಈಗ ನಮ್ಮ ತಂದೆಗೆ ದೊಡ್ಡ ಚಿಂತೆ ಆಗಿದೆ ಅಂತ. ತುಂಬುರು ಗಂಧರ್ವನಿಗೆ ಕೃಪೆ ಉಂಟಾಯಿತು. ಅಯ್ಯೋ ಪಾಪ ಅಂತ ಕಾರುಣ್ಯ ಬಂತು. ಅವನು ಹೇಳಿದ, ಹಾಗಾದ್ರೆ ನೀ ಯೋಚನೆ ಮಾಡಬೇಡ, ನನ್ನ ಪುರುಷ ದೇಹವನ್ನ ನಿನಗೆ ಕೊಡ್ತೇನೆ. ನೀನು ಆ ಪುರುಷ ದೇಹದಲ್ಲಿ ಪ್ರವೇಶ ಮಾಡು. ನಿನ್ನ ಹೆಣ್ಣು ದೇಹವನ್ನ ತಾತ್ಕಾಲಿಕವಾಗಿ ನನಗೆ ಕೊಡು. ಮತ್ತೊಂದ್ಸಲ ಅವರು ಪರೀಕ್ಷೆಗೆ ಬಂದಾಗ ಗೊತ್ತಾಗ್ತದೆ. ಆಮೇಲೆ ಆ ಹೆಣ್ಣು ಮಗು ಅಂದ್ರೆ ಆ ಹೆಣ್ಣು ಯುವತಿ ತುಂಬುರುವಿನ ಪುರುಷ ದೇಹವನ್ನ ತಾನು ತಗೊಂಡು ತನ್ನ ಹೆಣ್ಣು ದೇಹವನ್ನ ತುಂಬುರು ಗಂಧರ್ವನಿಗೆ ಕೊಟ್ಟು ಪುರುಷ ದೇಹವನ್ನ ಪಡ್ಕೊಂಡು ಮನೆಗೆ ಬಂದು. ಮತ್ತೊಂದ್ಸಲ ದ್ರುಪದ ರಾಜ ಹೇಳಿ ಕಳಿಸಿದ, ಪರೀಕ್ಷಕರು ಸರಿಯಾಗಿ ಪರೀಕ್ಷೆ ಮಾಡಿಲ್ಲ, ಇನ್ನೊಂದ್ಸಲ ಪರೀಕ್ಷೆ ಮಾಡಿ ನೋಡು ಅಂತ. ಬಂದವರೆಲ್ಲ ಪರೀಕ್ಷಿಸಿದ್ರು. ಅದೇನೋ ಉಪಾಯದಿಂದ ಗಂಡು ಅಂತ ಗೊತ್ತಾಯ್ತು. ಗಂಡು ದೇಹ ಬಂದಿತ್ತು. ಅವರು ಹುಚ್ಚಾಗಿ ಹೋಗಿಬಿಟ್ರು. ದಶರಣ ದೇಶ ರಾಜನೇ ಕ್ಷಮೆ ಕೇಳಿ ಹೋಗಿಬಿಟ್ಟ, ನನ್ನ ಮಗಳಿಗೆ ಬುದ್ಧಿ ಇಲ್ಲ ಅಂತ ಹೇಳಿ. ಅಂತೂ ಯುದ್ಧದ ಚಿಂತೆ ಮುಗಿತು. ಆಮೇಲೆ ಈ ದ್ರುಪದ ರಾಜನ ಮಗಳು ಪುರುಷ ದೇಹವನ್ನ ತುಂಬುರನಿಗೆ ವಾಪಸ್ ಕೊಡ್ಬೇಕಲ್ಲ. ತುಂಬುರು ಗಂಧರ್ವ ಪುರುಷ ದೇಹವನ್ನ ತಾತ್ಕಾಲಿಕವಾಗಿ ಕೊಟ್ಟಿದ್ದ. ಅವ್ರು ಬಂದು ಪರೀಕ್ಷೆ ಮಾಡಿ ಹೋಗೋ ತನಕ ಇರ್ಲಿ, ಆಮೇಲೆ ನೀನು ನನ್ನ ದೇಹ ನನಗೆ ಕೊಟ್ಟು ನಿನ್ನ ಹೆಣ್ಣು ದೇಹ ನೀ ತಗೊಂಡು ಹೋಗು ಅಂತ. ಈ ದ್ರುಪದ ರಾಜನ ಮಗಳು ತುಂಬುರುವಿಗೆ ಅವನ ಪುರುಷ ದೇಹವನ್ನ ವಾಪಸ್ ಕೊಡೋಣ, ಮರಳಿಸೋಣ ಅಂತ ಕಾಡಿಗೆ ಬಂದು. ಅಲ್ಲಿ ಕಥೆನೇ ಬೇರೆಯಾಗಿದೆ. ಈ ತುಂಬುರು ತನ್ನ ಪುರುಷ ದೇಹವನ್ನ ದ್ರುಪದ ರಾಜನ ಮಗಳಿಗೆ ಕೊಟ್ಟು ತಾನು ಸ್ತ್ರೀ ದೇಹ ಪಡ್ಕೊಂಡಿರುವಾಗ ಅಕಸ್ಮಾತ್ ಅಲ್ಲಿ ಕುಬೇರ ಬಂದಿದ್ದಾನೆ. ಇವನಿಗೆ ಗಂಧರ್ವನಿಗೆ ತುಂಬುರುವಿಗೆ ಏನೋ ಕೆಲಸ ಹೇಳಲಿಕ್ಕೆ ಕುಬೇರ ಬಂದ. ಕುಬೇರ ಬಂದಾಗ ತುಂಬುರು ಗಂಧರ್ವ ಹೆಣ್ಣಾಗಿದ್ದ, ಹೆಣ್ಣು ದೇಹ ಪಡ್ಕೊಂಡಿದ್ದ. ಆದ್ರಿಂದ ಕುಬೇರನ ಕಣ್ಣಿಗೆ ಬೀಳಬಾರದು ಅಂತ ಹೇಳಿ ತಪ್ಪಿಸ್ಕೊಂಡು ಯಾವುದೋ ಪೊದೆಯಲ್ಲಿ ಅಡಕೊಂಡ. ಅದು ಕುಬೇರ ನೋಡ್ಬಿಟ್ಟ. ಹೆಣ್ಣಾಗಿ ಬಚ್ಚಿಟ್ಕೊಳ್ತಾ ಇದ್ದಾನೆ ಅನ್ನೋದನ್ನ ನೋಡಿ ಕುಬೇರ ಶಾಪ ಕೊಟ್ಟ. ನೀನು ಸ್ತ್ರೀ ದೇಹ ಪಡ್ಕೊಂಡು ನನ್ನ ಕಣ್ಣು ತಪ್ಪಿಸಿ ಮುಚ್ಚಿಟ್ಕೊತಾ ಇದ್ದಿ, ನಿನಗೆ ಇದೇ ಪರ್ಮನೆಂಟ್ ಆಗ್ಲಿ ಅಂತ ಶಾಪ ಕೊಟ್ಬಿಟ್ಟ. ಹಾಗಾಗಿ ಕುಬೇರನಿಗೆ, ಇವನಿಗೆ ತುಂಬುರು ಗಂಧರ್ವನಿಗೆ ಸ್ತ್ರೀ ದೇಹವೇ ಉಳಿಯಿತು, ನಿನಗಿದೇ ಪರ್ಮನೆಂಟ್ ಆಗ್ಲಿ ಅಂತ. ಆಮೇಲೆ ದ್ರುಪದ ರಾಜನ ಮಗಳು ಪುರುಷ ದೇಹ ಕೊಡೋಣ ಅಂತ ಬಂದಾಗ ತುಂಬುರು ಹೇಳಿದ, ಇಲ್ಲ, ನನಗೆ ಕುಬೇರನ ಶಾಪ ಬಂದಿದೆ, ನಾನು ಹೆಣ್ಣಾಗೇ ಇರಬೇಕು, ನನ್ನ ಪುರುಷ ದೇಹ ನಿನಗೇ ಇರ್ಲಿ, ತಗೊಂಡು ಹೋಗ್ಬಿಡು ಅಂತ. ಅಂತೂ ರುದ್ರದೇವರ ಮಾತು ಸತ್ಯ ಆಯ್ತು. ಇವನಿಗೆ ಪರ್ಮನೆಂಟ್ ಆಗಿ ಪುರುಷ ದೇಹ ಬಂತು. ಹುಟ್ಟುವಾಗ ಹೆಣ್ಣಾಗಿ ಹುಟ್ಟಿ ಕಾಲಾಂತರದಲ್ಲಿ ಗಂಡಾಗ್ತದೆ ಕೂಸು ಅಂತ ಹೇಳಿದ್ದು ಇಷ್ಟು ಕಾಲ ಆದ್ಮೇಲೆ ಗಂಡು ದೇಹ ಬಂದ್ಬಿಡ್ತು. ಮಹಾಭಾರತ ಯುದ್ಧ ಮುಗಿಯೋ ತನಕ ನಿನಗೆ ಹೆಣ್ಣು ದೇಹ ಇರಲಿ ಅಂತ ಶಾಪ ಕೊಟ್ಟಿದ್ದ ಕುಬೇರ. ಹೀಗೆ ಒಂದು ಮಹಾಭಾರತದ ಕಥೆ. ಇಲ್ಲಿ ಈ ಕಥೆ ನೋಡಿದರೆ ಹೆಣ್ಣಾಗಿ ಹುಟ್ಟಿದ ಕೂಸಿಗೆ ಪುರುಷ ದೇಹ ಬಂತೋ ಇಲ್ಲೋ, ಆದರೆ ಸ್ತ್ರೀಯರಿಗೆ ಪುರುಷ ದೇಹ ಬರೋದಿಲ್ಲ ಅಂತ ಉಂಟು. ಇದು ವಿರುದ್ಧ ಆಗ್ತದೆ. ಅದಕ್ಕೆ ಇಲ್ಲಿ ಈ ರೀತಿ ಅರ್ಥ. ತುಂಬುರು ಎಂಬ ಗಂಧರ್ವನ ಒಂದು ಅಂಶ ಅಲ್ಲಿತ್ತು. ಯಾರದ್ದು? ಆ ದ್ರುಪದ ರಾಜನ ಮಗಳ ದೇಹದಲ್ಲಿ ಪುರುಷನ ಒಂದು ಅಂಶ ಇತ್ತು. ಕೇವಲ ಸ್ತ್ರೀ ಜೀವಿಗೆ ಪುರುಷ ದೇಹ ಬರೋದಿಲ್ಲ.
ಆದ್ರಿಂದ ಗಂಧರ್ವ ಒಂದು ಅಂಶದಿಂದ ಅಲ್ಲಿ ಸೇರ್ಕೊಂಡೇ ಇದ್ದ. ತಾನು ಕೊಟ್ಟಂತ ತನ್ನ ಪುರುಷ ದೇಹದಲ್ಲಿ ಒಂದು ಅಂಶದಿಂದ ತಾನಿದ್ದ. ತಾನು ಒಂದಂಶದಿಂದಲೂ ಇಲ್ಲದೆ ಅಂಥ ದೇಹವನ್ನು ಕೊಟ್ಟದ್ದಲ್ಲ. ಆದ್ರೆ ಇಲ್ಲಿ ಕೃಷ್ಣ ಹೇಳಿದ್ದೇನು ಅಂತಂದ್ರೆ, ಸ್ತ್ರೀಯರಿಗೆ ಸ್ವತಂತ್ರವಾಗಿ ಪುರುಷ ದೇಹ ಬರೋದಿಲ್ಲ. ಪುರುಷ ದೇಹದಲ್ಲಿ ಪ್ರವೇಶ ಆಗ್ಬೋದು. ಆ ಪುರುಷ ದೇಹದಲ್ಲಿ ಯಾರೋ ಇನ್ನೊಬ್ಬ ಪುರುಷ ಅಲ್ಲಿ ಒಂದು ಅಂಶದಿಂದ ಇರಬೇಕು. ಇಲ್ಲಿದ್ದಾನೆ, ದ್ರುಪದರಾಜನ ಮಗಳಿಗೆ ಪುರುಷ ದೇಹ ಬಂತು, ಅಲ್ಲಿ ಗಂಧರ್ವ ಇದ್ದಾನೆ. ಯಾವ ಪುರುಷನೂ ಇಲ್ಲದೆ ಇರುವಂತಹ ಪುರುಷ ದೇಹದಲ್ಲಿ ಸ್ತ್ರೀ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಕೃಷ್ಣನ ಅಭಿಪ್ರಾಯ. ಇದನ್ನ ಮಧ್ವಾಚಾರ್ಯರು ನಿರ್ಣಯ ಮಾಡಿದ್ದಾರೆ. ಅದರಿಂದ ಈ ಶ್ಲೋಕದಲ್ಲಿ ಸ್ತ್ರೀಯೋ ವೈಶ್ಯಾಸ್ತಥಾ ಶೂದ್ರಃ ಅನ್ನುವಾಗ ಸ್ತ್ರೀಯ ಅಂತಂದ್ರೆ ಶಾಪದಿಂದ ಪುರುಷರು ಸ್ತ್ರೀತ್ವವನ್ನು ಪಡೆದಿದ್ರೆ ಅಂಥ ಸ್ತ್ರೀಯರು ಭಕ್ತಿಯಿಂದ ಮೋಕ್ಷಕ್ಕೆ ಹೋಗ್ತಾರೆ. ಹಾಗೆ ಶಾಪದಿಂದ ಪುರುಷತ್ವವನ್ನು ಪಡೆದಂಥ ಸ್ತ್ರೀಯರು ಅಂತ ಹೇಳಿಲ್ಲ. ಯಾಕೆ ಅಂದ್ರೆ ಪುರುಷರಿಗೆ ಸ್ತ್ರೀತ್ವ ಬರೋದೇ ಇಲ್ಲ. ಇದು ಸ್ತ್ರೀಯರಿಗೆ ಪುರುಷತ್ವ ಬರೋದೇ ಇಲ್ಲ. ಪುರುಷರಿಗೆ ಶಾಪದಿಂದ ಸ್ತ್ರೀತ್ವ ಬರ್ತದೆ. ಅದರಿಂದ ಸ್ತ್ರೀಯರು ಅಂತಂದ್ರೆ ಸ್ವತಃ ಪುರುಷರಾಗಿ ಶಾಪದಿಂದ ಸ್ತ್ರೀತ್ವವನ್ನು ಪಡೆದಂಥವರು ಮೋಕ್ಷಕ್ಕೆ ಹೋಗ್ತಾರೆ. ಸ್ವತಃ ಸ್ತ್ರೀಯರಾಗಿ ಶಾಪದಿಂದಲೋ ಇಚ್ಛೆಯಿಂದಲೋ ಪುರುಷತ್ವವನ್ನು ಪಡೆದವರು ಅಂತ ಹೇಳೋದು. ಯಾಕೆ ಸ್ತ್ರೀಯರಿಗೆ ಪುರುಷತ್ವ ಇಲ್ಲ, ಅದು ನಿಯಮನೆ. ಇಲ್ಲಿ ಮಾತ್ರ ಮಹಾಭಾರತದಲ್ಲಿ ಸ್ತ್ರೀಗೆ ರುದ್ರದೇವರ ವರದಿಂದ ಪುರುಷತ್ವ ಬಂತು ಅಂತಂದ್ರೆ ಅದು ಸ್ವತಂತ್ರವಾದ ಪುರುಷ ದೇಹ ಬಂದದ್ದಲ್ಲ. ಆ ಗಂಧರ್ವ ಅಲ್ಲಿದ್ದ, ಜೊತೆಗಿದ್ದ, ಅಂಥ ದೇಹ ಬರಬಹುದಷ್ಟೆ. ಇಷ್ಟು ಹೇಳಿ, ಆದ್ರಿಂದ ಈ ಮನುಷ್ಯ ದೇಹವನ್ನು ವ್ಯರ್ಥ ಮಾಡ್ಕೊಳ್ಬೇಡ. ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವ ಮಾತ್ಮಾನಂ ಮತ್ಪರಾಯಣ. ನನ್ನಲ್ಲೇ ಮನಸ್ಸಿಡು, ನನ್ನನ್ನೇ ಭಜಿಸು, ನನ್ನ ಉದ್ದೇಶದಿಂದಲೇ ಯಜ್ಞಯಾಗ ಮಾಡು, ನನಗೇ ನಮಸ್ಕಾರ ಮಾಡು, ನನ್ನನ್ನು ಪಡಿತಿ. ಈ ಸಾಂಸಾರಿಕ ಸುಖ ಇದು ಕ್ಷುಲ್ಲಕ, ಅನಿತ್ಯ, ಬಹಳ ದುಃಖ ಮಿಶ್ರ ಇದು. ಅದರಿಂದ ಇದಕ್ಕೆ ನೀನು ಮೋಹಗೊಳ್ಳಬೇಡ. ಇದಕ್ಕೂ ಮಹಾಭಾರತದಲ್ಲಿ ಒಂದು ನಿದರ್ಶನ ಇದೆ. ಒಬ್ಬ ಮನುಷ್ಯ ಕಾಡಿನಲ್ಲಿ ಹೋಗ್ತಾ ಇದ್ದಂತೆ. ಒಂದು ಹುಲಿ ಬೆನ್ನತ್ತಿ ಬಂತು. ಸೀದಾ ಇವನು ಹಿಂದ್ಗಡೆ ತಿರುಗಿ ನೋಡ್ಕೊಂಡು ಹೋಗ್ತಾ ಇದ್ದ. ಅಲ್ಲಿ ಮುಂದೆ ಒಂದು ಪೊದೆ, ಅಲ್ಲಿ ಒಂದು ಬಾವಿ ಇತ್ತು. ಹುಲ್ಲು ಎಲ್ಲ ಬೆಳೆದದ್ರಿಂದ ಬಾವಿ ಅಂತ ಗೊತ್ತಾಗ್ಲಿಲ್ಲ. ಬಿದ್ದು ಬಿಟ್ಟ, ತಲೆ ಕೆಳಕಾಗಿ ಬಾವಿಯಲ್ಲಿ ಬಿದ್ದ. ಆದರೆ ಪೂರ್ತಿ ಕೆಳಗೆ ಹೋಗ್ಲಿಲ್ಲ. ಮಧ್ಯದಲ್ಲಿ ಗಿಡಗಂಟೆಗಳೆಲ್ಲ ಬೆಳೆದಿತ್ತು ಬಾವಿಯಲ್ಲಿ. ಎಲ್ಲೋ ಒಂದು ಕಡೆ ಸಿಗಾಕೊಂಡ. ಆ ಗಿಡಗಳ ಮಧ್ಯದಲ್ಲಿ, ಬಾವಿಯ ಮಧ್ಯದಲ್ಲೇ ಓಡೆಯಲ್ಲಿ ಬೆಳೆದಂತಹ ಗಿಡಗಳ ಮಧ್ಯದಲ್ಲಿ ಸಿಗಾಕೊಂಡು ಜೋತು ಬಿದ್ದಿದ್ದಾನೆ. ಕೆಳಗಡೆ ಒಂದು ಘಟಸರ್ಪ, ಹಸಿದ ಸರ್ಪ, ಅದು ಮೇಲೆ ಬರ್ತಾ ಇದೆ ಬುಸ್ಕುಟ್ಕೊಂಡು. ಮೇಲೆ ಹುಲಿ ಕಾಯ್ತಾ ಇದೆ, ಇವನು ಬಾವಿಗೆ ಬಿದ್ನಲ್ಲ, ಮೇಲೆ ಬಂದರೆ ತಿನ್ನಬೇಕು ಅಂತ. ಆಗ ಆ ಬಾವಿಯಲ್ಲಿ ಗೋಡೆಗಳಲ್ಲೆಲ್ಲ ಬೆಳೆದಿರ್ತದೆ ಗಿಡ ಮರಗಳು. ಅದರ ಒಂದು ಶಾಖೆಗೆ ಜೇನುಗೂಡಿತ್ತು. ಆ ಜೇನುಗೂಡು ಒಡೆದೋಗಿದೆ. ಆ ಜೇನು ಹುಳಗಳೆಲ್ಲ ಇವನ ಸುತ್ತಮುತ್ತು ಹೊರದು ಸುತ್ತಾಕಿ ಕಚ್ಚುತ್ತಾ ಇದ್ದಾವೆ. ಅದೆಲ್ಲ ದುಃಖ ಅನುಭವಿಸುತ್ತಿದ್ದಾನೆ. ಕೆಳಗಡೆ ಹಾವಿನ ಭಯ, ಮೇಲೆ ಹುಲಿಯ ಭಯ, ಜೇನು ಹುಳಗಳು ಕಚ್ಚುತ್ತಾ ಇದ್ದಾವೆ. ಅದರ ಮಧ್ಯದಲ್ಲಿ ಆ ಒಡೆದ ಜೇನುಗೂಡಿನಿಂದ ಒಂದೊಂದೇ ಹನಿ ಜೇನುತುಪ್ಪ ಬೀಳ್ತಾ ಇದೆ. ಅದಕ್ಕೆ ಇವನು ನಾಲಿಗೆ ಚಾಚುತ್ತಾ ಇದ್ದಾನೆ. ಓ, ಜೇನುತುಪ್ಪ ವ್ಯರ್ಥವಾಗಿ ಹೋಗ್ತದೆ, ತನ್ನ ಬಾಯಿಗಾದರೂ ಬೀಳಲಿ ಅಂತ ನಾಲಿಗೆ ಚಾಚುತ್ತಾ ಇದ್ದಾನೆ. ಆದ್ರೆ ಸ್ವಲ್ಪ ದೂರದಲ್ಲಿ ಬೀಳ್ತಾ ಇದೆ, ನಾಲಿಗೆಗೆ ಸಿಗ್ತಾ ಇಲ್ಲ. ಇನ್ನೂ ಪ್ರಯತ್ನ ಮಾಡ್ತಾನೆ, ನಾಲಿಗೆ ಹತ್ತಿರ ಬೀಳ್ತಾ ಇದೆ, ನಾಲಿಗೆಗೆ ಸಿಗ್ತಾ ಇಲ್ಲ. ಸಂಸಾರದ ಸುಖ ಇಂಥದ್ದು.